ಕ್ಯಾಬೇಜ್ ಪಲ್ಯ ತಿನ್ನಲು ರೆಡಿಯಾಗಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಕ್ಯಾಬೇಜ್ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಕ್ಯಾಬೇಜ್ ಪಲ್ಯ ಎಲೆಕೋಸಿನ ಪಲ್ಯ. ಅಷ್ಟೇ ಸ್ಟವ್ ಹಚ್ಕೊಂಡೆ, ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಟ್ಕೊಳ್ತಾ ಇದ್ದೆ. ಎರಡು ಹಸಿಮೆಣಸು ಹಾಕ್ತಾ ಇದ್ದೇನೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ, ಸಾಸಿವೆ ಸ್ವಲ್ಪ, ನೋಡಿ ಎಲೆಕೋಸು ಒಂದು ಸಣ್ಣದು ಹೆಚ್ಚಿಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ದೊಡ್ಡ 2 ಈರುಳ್ಳಿ ಎತ್ಕೊಂಡಿದ್ದೇನೆ. ನಮ್ಮ ಎಲೆಕೋಸಿನಷ್ಟೇ ಪ್ರಮಾಣದಲ್ಲಿ ಈರುಳ್ಳಿ ಬಂದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಡಿಮೆ ಇದೆ, ತೊಂದರೆ ಇಲ್ಲ. ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಎಲೆಕೋಸಿನ ಪಲ್ಯ ಫುಲ್ಲು ಬೇಯಬಾರ್ದು. ಫುಲ್ಲು ಬೆಂದರೆ ಅದು ಮುದ್ದೆ ಮುದ್ದೆ ಆಗುತ್ತೆ, ಅಷ್ಟು ಟೇಸ್ಟ್ ಕೊಡಲ್ಲ. ಸ್ವಲ್ಪ ಮೊದಲೇ ಸಾಕು, ಅರ್ಧಂಬರ್ಧ ಬೇಯಿಸಿದ್ರೆ ಸಾಕು, ಚೆನ್ನಾಗಿರುತ್ತೆ. ಇದು ಊಟದ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಹಾಕ್ತಾ ಇದ್ದೇನೆ. ಈರುಳ್ಳಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಆ ಈರುಳ್ಳಿ ಫ್ರೈ ಆಗಬೇಕಾದ್ರೆ ಗೋಲ್ಡನ್ ಕಲರಿಗೆ ಬರುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ಳೋದು. ಕ್ಯಾಬೇಜ್ ಅಥವಾ ಎಲೆಕೋಸು ಅಂದರೆ ಎಲ್ಲ ಜನರು ಮೂಗು ಮುರಿಯುವಂಥದ್ದು. ಅದು ತರಕಾರಿ ಚೆನ್ನಾಗಿಲ್ಲ ಅಂತೀವಿ, ಇಲ್ಲ, ಮಾಡುವ ವಿಧಾನದಲ್ಲಿ ಚೆನ್ನಾಗಿರ್ತದೆ. ನೋಡಿ ಈಗ ಪಲ್ಯ ಮಾಡ್ತಾಯಿದ್ದೇನೆ. ಪೂರ್ತಿ ಬೇಯಿಸಲ್ಲ, ಅರ್ಧ ಬೇಯಿಸಿದ್ದು. ಚಪಾತಿ ಜೊತೆ ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಅದು, ಊಟ ಜೊತೆ ತಿನ್ನಲಿಕ್ಕೂ ಆಗುತ್ತೆ. ಆಮೇಲೆ ಆಲ್ಮೋಸ್ಟ್ ಆಲ್ ಗಾಡಿಗಳಲ್ಲೆಲ್ಲ ಇದು ಎಲೆಕೋಸಿಂದೇ ಗೋಬಿ ಮಾಡ್ತಾ ಇರ್ತಾರೆ, ಅವರು ಹೂಕೋಸು ಹಾಕಲ್ಲ. ನೋಡಿ ಎಲೆಕೋಸು ಹಾಕ್ತಾ ಇದ್ದೇನೆ. ಅರಶಿನ ಸ್ವಲ್ಪ ಹಾಕ್ತಾ ಇದ್ದೇನೆ. ಅರಶಿನ ಯಾಕಂದರೆ ಒಳ್ಳೆ ಕಲರು ಕೊಡುತ್ತೆ, ಆಮೇಲೆ ಆ್ಯಂಟಿಸೆಪ್ಟಿಕ್ ಅದು. ಅರಶಿನ ಹೊಟ್ಟೆಗಳಿಗೆ ಒಳ್ಳೆಯದು. ಅಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ.
ಸ್ವಲ್ಪ ನೀರು ಹಾಕ್ಕೊಡ್ತಾ ಇದ್ದೇನೆ. ಯಾಕಂದರೆ ಎಲೆಕೋಸು ಬೇಕಾದಷ್ಟು ನೀರು ಬಿಟ್ಕೊಡುತ್ತೆ, ಹಾಗಾಗಿ ನೀರು ಜಾಸ್ತಿ ಬೇಡ. ರುಚಿಗೆ ಬೇಕಾದಷ್ಟು ಉಪ್ಪು ಆಗೊಂದು ಸ್ವಲ್ಪ ಹಾಕಿದ್ದೇನೆ. ಈಗ ನೋಡಿ ನೀರಿದೆ, ಆ ನೀರು ಆರದಲ್ಲಿಗೆ ಬೆಂದಿದ್ದು ಸಾಕಾಗುತ್ತೆ, ಜಾಸ್ತಿ ಬೇಯಿಸಬಾರ್ದು ಇದನ್ನು. ಮುಚ್ಚಿ ಬೇಯಿಸ್ತಾ ಇದ್ದೀವಿ. ನೋಡಿ ಆಲ್ರೆಡಿ ಬೆಂದಿದೆ, ಇದು ಪಲ್ಯ ಸಾಕು. ಆಫ್ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಚಪಾತಿ ಜೊತೆಗೆ ತುಂಬ ರುಚಿಕರವಾಗಿರುತ್ತೆ ಪಲ್ಯ. ವೀಕ್ಷಕರೇ, ನಾನು ಮಾಡಿದ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಆರ್ಕೆ ಪಾಕಶಾಲೆಗೆ ವಂದನೆಗಳು.